ನಮಸ್ಕಾರ. ದ್ವಿತೀಯ PUC ಕನ್ನಡ ಪದ್ಯದ ಸಾರಾಂಶ. ಪದ್ಯ 4 ಪಗೆಯಂ ಬಾಲಕನೆಂಬರೆ. ಬರೆದವರು ಪುಲಿಗೆರೆ ಸೋಮನಾಥ. ಮೊದಲನೇ ಪ್ಯಾರ. ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಘದಿಂದಲ್ಲರಿಯಲ್ ಸರ್ವಜ್ಞನಪ್ಪಂ ನರಂ, ಫಲവും ಪಳ್ಳ ಸಮುದ್ರವೈ ಹರಹರ ಶ್ರೀಚನ್ನ ಸೋಮೇಶ್ವರ. ಈ ಪದ್ಯದ ಭಾವಾರ್ಥ: ಮನುಷ್ಯನು ಯಾವ ರೀತಿ ಸರ್ವಜ್ಞನಾಗಬೇಕು ಎಂಬುದನ್ನು ಈ ಸಾಲುಗಳಲ್ಲಿ ಹೇಳಲಾಗಿದೆ. ಮನುಷ್ಯನು ಕೆಲವು ವಿಷಯಗಳನ್ನು ಬಲ್ಲವರಿಂದ ಕಲಿಯಬೇಕು, ಕೆಲವನ್ನು ಶಾಸ್ತ್ರಗಳಿಂದ ಕೇಳಿ ತಿಳಿಯಬೇಕು, ಕೆಲವನ್ನು ಆಚರಣೆಗಳ ಮೂಲಕ ತಿಳಿಯಬೇಕು, ಕೆಲವನ್ನು ಸಜ್ಜನರ ಸಹವಾಸದಿಂದ ಕಲಿಯಬೇಕು. ಈ ಎಲ್ಲ ಮೂಲಗಳಿಂದ ನೋಡಿ ಕೇಳಿ ತಿಳಿದು ಮನುಷ್ಯನು ಸರ್ವಜ್ಞನಾಗಬೇಕು ಎಂದು ಸೋಮನಾಥನು ತನ್ನ ಮೊದಲ ಪದ್ಯದಲ್ಲಿ ತಿಳಿಸಿದ್ದಾನೆ. ಎರಡನೇ ಪ್ಯಾರ. ಉಣದಿರ್ಪ ಧನಮಿರ್ದೊಡೇನು ಸುತನಿರ್ದೆ ಮುಪ್ಪಿನಲ್ಲಾಗದ, ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಾಂ ಬಂದೇನಾಪತ್ತಿನೊಳ್, ಮಣಿದುಂ ನೋಡದ ಬಂಧುವೇತಕ್ ಎಣಿಸಲ್ ಕಾಲೋಚಿತಕ್ ಕೈದಿದ, ತೃಣವೇ ಪರ್ವತವಲ್ಲವೇ ಹರಹರ ಶ್ರೀಚನ್ನ ಸೋಮೇಶ್ವರ. ಎರಡನೇ ಪದ್ಯದ ಭಾವಾರ್ಥ ಈ ರೀತಿಯಾಗಿದೆ. ಅಗತ್ಯವಿದ್ದಾಗ ಸಮಯಕ್ಕೆ ಸರಿಯಾಗಿ ಪ್ರಯೋಜನಕ್ಕೆ ಬಾರದ ಯಾವುದೇ ವಸ್ತುಗಳು ಮತ್ತು ವ್ಯಕ್ತಿಗಳಿಂದ ಪ್ರಯೋಜನವಿಲ್ಲ ಎಂಬುದನ್ನು ಈ ಉದಾಹರಣೆಗಳ ಮೂಲಕ ಹೇಳಿದ್ದಾರೆ. ನಮ್ಮಲ್ಲಿ ಎಷ್ಟೇ ಹಣ ಸಂಪತ್ತು ಇದ್ದರೂ ಉಪಯೋಗಕ್ಕೆ ಬಾರದೆ ಹೋದರೆ ಅದು ವ್ಯರ್ಥ. ಹಾಗೆಯೇ ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಗಳನ್ನು ನೋಡಿಕೊಳ್ಳದ ಮಗನಿದ್ದರೂ ಅವನು ವ್ಯರ್ಥ. ಬೆಳೆಗಳು ಒಣಗುವ ಸಂದರ್ಭದಲ್ಲಿ ಮಳೆ ಬಾರದೆ ಹೋದರೆ ಅಂತಹ ಮಳೆಯೂ ವ್ಯರ್ಥ. ಅದೇ ರೀತಿ ಕಷ್ಟಕಾಲದಲ್ಲಿ ನಮ್ಮನ್ನು ಬಂದು ವಿಚಾರಿಸದ ಬಂಧುಗಳಿದ್ದರೂ ಅವರು ವ್ಯರ್ಥ ಎಂದು ಹೇಳುತ್ತಾ, ನಾವು ಕಷ್ಟದಲ್ಲಿ ಇದ್ದಾಗ ನಮಗೆ ನೆರವು ನೀಡುವ ಹುಲ್ಲುಕಡ್ಡಿಯೇ ಶ್ರೇಷ್ಠ, ಅದು ಪರ್ವತಕ್ಕೆ ಸಮಾನ ಎಂದು ಸೋಮನಾಥನು ಈ ಪದ್ಯದಲ್ಲಿ ಹೇಳಿದ್ದಾನೆ. ಮೂರನೇ ಪ್ಯಾರ. ಚಿಗುರೆಂದು ಮೆಲೆ ಬೇವು ಸ್ವಾದಬಹುದೇ, ಚೇಳ್ ಚಿಕ್ಕದೆಂದ್ ಅಳ್ಕರಿಂ ತೆಗೆಯಲ್ ಕಚ್ಚದೆ, ಪಾಲನೂಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ, ಖಗಮಂ ಸಾಕುವೆನೆಂದು ಗೂಗೆ ಮರಿಯಂ ಸಂಪ್ರೀತಿಯಂದೋವರೆ, ಪಗೆಯಂ ಬಾಲಕನೆಂಬರೆ ಹರಹರ ಶ್ರೀಚನ್ನ ಸೋಮೇಶ್ವರ. ಈ ಪದ್ಯದ ಭಾವಾರ್ಥ: ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ ಎಂಬಂತೆ ಕೆಲವು ಜೀವಜಂತುಗಳು ಏನೇ ಮಾಡಿದರೂ ತಮ್ಮ ಸಹಜ ಗುಣವನ್ನು ಬಿಡುವುದಿಲ್ಲ ಎಂಬುದನ್ನು ಈ ಸಾಲುಗಳ ಉದಾಹರಣೆ ಮೂಲಕ ತಿಳಿಸಿದ್ದಾರೆ. ಬೇವು ಚಿಗುರೆಂದು ತಿಂದರೆ ಅದರ ಕಹಿ ಹೋಗುವುದಿಲ್ಲ, ಏಕೆಂದರೆ ಅದರ ಮೂಲ ಗುಣ ಕಹಿಯಾಗಿರುತ್ತದೆ. ಚೇಳು ಚಿಕ್ಕದೆಂದು ಪ್ರೀತಿಯಿಂದ ತೆಗೆದರೆ ಕಚ್ಚುತ್ತದೆ, ಏಕೆಂದರೆ ಅದರ ಮೂಲ ಗುಣ ಕಚ್ಚುವುದು. ಹಾಲನ್ನು ನೀಡಿ ವಿಶ್ವಾಸದಿಂದ ಹಾವನ್ನು ಸಾಕಲು ಸಾಧ್ಯವಿಲ್ಲ, ಹಾಗೆಯೇ ಪಕ್ಷಿಯನ್ನು ಸಾಕುತ್ತೇವೆ ಎಂದು ಹೇಳಿ ಗೂಬೆ ಮರಿಯನ್ನು ತಂದು ಸಾಕಲು ಸಾಧ್ಯವಿಲ್ಲ. ಅದೇ ರೀತಿ ಯುದ್ಧ ಭೂಮಿಯಲ್ಲಿ ನಮ್ಮ ಎದುರಿಗೆ ಇರುವ ವ್ಯಕ್ತಿ ಬಾಲಕನೆಂದು ಸುಮ್ಮನಿರಲು ಸಾಧ್ಯವಿಲ್ಲ, ಏಕೆಂದರೆ ಯುದ್ಧ ಭೂಮಿಯ ಮೂಲ ಗುಣವೇ ಯುದ್ಧ ಮಾಡುವುದು. ನಾವೇನಾದರೂ ಸುಮ್ಮನಿದ್ದರೆ ಆ ಬಾಲಕನೇ ನಮ್ಮನ್ನು ಹೊಡೆದು ಉರುಳಿಸುತ್ತಾನೆ ಎಂದು ಸೋಮನಾಥರು ಈ ಪದ್ಯದಲ್ಲಿ ಹೇಳಿದ್ದಾರೆ. ನಾಲ್ಕನೇ ಪ್ಯಾರ. ಅರೆಯುಂ ಸೀಳುವಡಾನೆ ಮೆಟ್ಟಲಹುದೇ ಚಾಣಂಗಳಿಂದಲ್ಲದೆ, ಕಿರುದಾಗಿರ್ದೊಡದೇನುಪಾಯ ಪರನೋರ್ವಂ ಕೋಟಿಗೀಡಕ್ಕೂ, ಹೆಮ್ಮರ ನಿರ್ದೇನದರಿಂದಲೆತ್ತಬಹುದೇ ಬಲ್ಭಾರಮಂ, ಸನ್ನೆ ಸಾವಿರ ಕಾಲಾಳಿನ ಸತ್ವವೈ ಹರಹರ ಶ್ರೀಚನ್ನ ಸೋಮೇಶ್ವರ. ಈ ಪದ್ಯದ ಭಾವಾರ್ಥ: ದೇಹ ಬಲಕ್ಕಿಂತ ಬುದ್ಧಿಬಲ ದೊಡ್ಡದು. ಕೆಲವೊಮ್ಮೆ ದೊಡ್ಡ ವಸ್ತುಗಳಿಂದ ಸಾಧ್ಯವಾಗದ ಕೆಲಸ ಚಿಕ್ಕ ಚಿಕ್ಕ ವಸ್ತುಗಳಿಂದ ಸಾಧ್ಯವಾಗುತ್ತದೆ ಎಂದು ಈ ಉದಾಹರಣೆಗಳನ್ನು ನೀಡುತ್ತಾರೆ. ಕಲ್ಲು ಬಂಡೆಯನ್ನು ಆನೆಯಿಂದ ತುಳಿಸಿದರೆ ಅದು ಸೀಳುವುದಿಲ್ಲ, ಆದರೆ ಚಿಕ್ಕ ಚಿಕ್ಕ ಉಳಿಗಳಿಂದ ಬಂಡೆಯನ್ನು ಸೀಳಬಹುದು. ಉಪಾಯ ಬಲ್ಲವನು ಒಬ್ಬ ಕೋಟಿ ಜನರಿಗೆ ಸಮ. ಹಾಗೆಯೇ ದೊಡ್ಡ ದೊಡ್ಡ ಮರದಿಂದ ಭಾರದ ತೂಕದ ವಸ್ತುಗಳನ್ನು ಮೇಲೆತ್ತಲು ಸಾಧ್ಯವಿಲ್ಲ, ಆದರೆ ಸಣ್ಣ ಮರ ಮೀಟುಗೋಲಿಗೆ 1000 ಮಂದಿಯಷ್ಟು ಬಲವಿರುತ್ತದೆ. ಆದ್ದರಿಂದ ದೇಹದ ಗಾತ್ರಕ್ಕಿಂತ ಯುಕ್ತಿ ಮತ್ತು ಶಕ್ತಿಗೆ ಪ್ರಾಮುಖ್ಯತೆ ನೀಡಬೇಕು ಎಂದಿದ್ದಾರೆ. ಐದನೇ ಪ್ಯಾರ. ಇರೆಯಲ್ ಬಲ್ಲೊಡೆ ವೀರನಾಗು ಧರೆಯೊಳ್, ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು, ವಿಭುವಾಗ್ ಆರೆಂದೊಡಂ ಕೋಪಮಂ ತೊರೆಯಲ್ ಬಲ್ಲೊಡೆ, ಯೋಗಿ ಎಪ್ಪುದ್ ಅರಿಷಡ್ವರ್ಗಗಳಂ ಗೆಲ್ವಡೇತರ ಬಲ್ಲರ್ಪಣೆ ಎಪ್ಪುದೈ ಹರಹರ ಶ್ರೀಚನ್ನ ಸೋಮೇಶ್ವರ. ಈ ಪದ್ಯದ ಭಾವಾರ್ಥ: ಪ್ರತಿಯೊಂದು ಕೆಲಸಕ್ಕೂ ಅದರ ಅರ್ಹತೆ ಸಾಮರ್ಥ್ಯ ಮುಖ್ಯ ಎಂಬುದಕ್ಕೆ ಈ ಕೆಳಗಿನ ಉದಾಹರಣೆಗಳನ್ನು ನೀಡಿದ್ದಾರೆ. ಕೊಲ್ಲಲು ಅಥವಾ ಇರಿಯಲು ತಿಳಿದಿದ್ದರೆ ಅವನು ವೀರನಾಗಬೇಕು. ಹಲವು ಚಮತ್ಕಾರಗಳು ತಿಳಿದಿದ್ದರೆ ಅವನು ಮಂತ್ರಿಯಾಗಬೇಕು. ಯಾರು ಏನೇ ಅಂದರೂ ಕೋಪಿಸಿಕೊಳ್ಳದೆ ತಾಳ್ಮೆ ಇರುವವನು ರಾಜನಾಗಬೇಕು.
ಅರಿಷಡ್ವರ್ಗಗಳನ್ನು ಗೆಲ್ಲುವ ಶಕ್ತಿ ಇದ್ದರೆ ಯೋಗಿಯಾಗಬೇಕು ಎಂಬುದನ್ನು ಸೋಮನಾಥನು ಈ ಸಾಲುಗಳಲ್ಲಿ ಹೇಳಿದ್ದಾರೆ. 6ನೇ ಪ್ಯಾರ. ಪೊಡೆಯೊಳು ತುಂಬಿರೆ ಪಂಕ ಮೇಲೆ ತೊಳೆಯಲ್ ತಾಂ ಶುದ್ಧನೇನಪ್ಪನೆ, ಕಡು ಪಾಪಂ ಬಲು ಮೀಯಲಾತ ಶುಚಿಯೇ ಕಾಕಾಳಿ ತಾಂ ಮೀಯದೆ, ಗುಡಪಾನಂಗಳೊಳದ್ದೆ ಬೇವಿನ ಫಲಂ ಸ್ವಾದಪ್ಪುದೆ, ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೈ ಹರಹರ ಶ್ರೀಚನ್ನ ಸೋಮೇಶ್ವರ. ಈ ಪದ್ಯದ ಭಾವಾರ್ಥ: ಅಂತರಂಗದ ಪರಿಶುದ್ಧತೆಯ ಮಹತ್ವವನ್ನು ಈ ಪದ್ಯದಲ್ಲಿ ತಿಳಿಸಲಾಗಿದೆ. ಹೊಟ್ಟೆಯಲ್ಲಿ ದ್ವೇಷ, ಅಸೂಯೆ ಎಂಬ ಕೆಸರನ್ನು ತುಂಬಿಕೊಂಡು ಮೈಯನ್ನು ತೊಳೆದುಕೊಂಡ ಮಾತ್ರಕ್ಕೆ ನಾವು ಪರಿಶುದ್ಧರಾಗುವುದಿಲ್ಲ. ಕಾಗೆಗಳು ಎಷ್ಟು ಬಾರಿ ಮೈ ತೊಳೆದುಕೊಂಡರೂ ಅವು ಬಿಳಿಯಾಗಲಾರವು. ಬೇವಿನ ಹಣ್ಣನ್ನು ಬೆಲ್ಲದ ಪಾಕದಲ್ಲಿ ಅದ್ದಿದರೆ ಅದರ ಕಹಿ ಹೋಗುವುದಿಲ್ಲ. ಆದ್ದರಿಂದ ಮನುಷ್ಯನಿಗೆ ದೇಹದ ಶುದ್ಧತೆಗಿಂತ ಅಂತರಂಗದ ಶುದ್ಧತೆಯೇ ಮುಖ್ಯ ಎಂದು ಹೇಳಿದ್ದಾರೆ. ನಿರ್ಮಲ ಮನಸ್ಸೇ ಚಿತ್ತವೇ ಮಡಿ ಎಂಬ ಭಾವ ಇಲ್ಲಿದೆ. ಇದಿಷ್ಟು ಪಗೆಯಂ ಬಾಲಕನೆಂಬರೆ ಪದ್ಯದ ಭಾವಾರ್ಥವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.